ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. NWKRTC ಸಂಕೇಶ್ವರ ಘಟಕಕ್ಕೆ ನೂತನ 2 ಬಸ್ಗಳ ಆಗಮನ. ಈ ನಿಮಿತ್ತವಾಗಿ ಇಂದು ಸೋಮವಾರ 27 ಜುಲೈ 2026ರಂದು ಸಂಕೇಶ್ವರ ಬಸ್ ನಿಲ್ದಾಣದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಚಾಲನೆ ನೀಡಲಾಯಿತು. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಿಗೆ ಸಂಪರ್ಕ ಹೊಂದಿದ ಸಂಕೇಶ್ವರ ಘಟಕವು ಸುವ್ಯವಸ್ಥಿತವಾಗಿ ಬಸ್ ಸಂಪರ್ಕ ಇರುವುದರಿಂದ ಪ್ರಯಾಣಿಕರ ಮೆಚ್ಚುಗೆ ಗಳಿಸಿದೆ. ಇದೇ ತರನಾಗಿ ನೂತನ 2 ಬಸ್ಸುಗಳು ಕೂಡ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂದು ಶಾಸಕರು ಇಂದು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಶ್ರೀ ಮಹಾದೇವ್ ಮುಂಜಿ ಡಿಸಿ, ಹಿರಿಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು, NWKRTC ಚಿಕ್ಕೋಡಿ ಸಂಕೇಶ್ವರ ಘಟಕದ ವ್ಯವಸ್ಥಾಪಕ ಡಿಪೋ ಮ್ಯಾನೇಜರ್ ಶ್ರೀ RS ಪಾಟೀಲ್, ಮುಖಂಡರಾದ ರೋಹನ್ ನೇಸ್ರಿ, ನಂದು ಮುಡ್ಸೆ, ದೀಪಕ್ ಬಿಸೆ, ಸಂದೀಪ್ ದೌಡತೆ, ದಿನೇಶ್ ಕೋಳೇಕರ್, ಸಚಿನ್ ಭೋಪಳೆ, ಅಶೋಕ್ ಕೆರಕೋಡಿ, ನಜೀರ್ ಮಸ್ತೋಳಿ, ಪರಶುರಾಮ್ ಪಾಟೀಲ್, ಬಂಡು ಸೂರ್ಯವಂಶಿ, ಸಾಗರ್ ಪಳ್ಳಿ, ಮಹಾವೀರ್ ಸಂಕಣ್ಣವರ್, ಪ್ರಶಾಂತ್ ಪಾಟೀಲ್, ಸಂದೀಪ್ ಗಂಜಿ, ನಾಗೇಶ್ ಕುಳೋಳಿ, ಸಂಕೇಶ್ವರ ಘಟಕದ ಅಧಿಕಾರಿ ವರ್ಗ, ಸಿಬ್ಬಂದಿಗಳು ಹಾಗೂ ಚಾಲಕರು, ನಿರ್ವಾಹಕರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಡಿಪೋದಲ್ಲಿ ಹೊಸ 2 ಬಸ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಸಂಕೇಶ್ವರದ ಬೆಂಗಳೂರು ರೂಟಲ್ಲಿ ಬಸ್ಗಳು ಹಳಿದಾಗಿದ್ದ ಕಾರಣ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೂಟದಲ್ಲಿ ನಮ್ಮ ಎಲ್ಲ ಪ್ರಯಾಣಿಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ಅವರೊಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಇವತ್ತು ಇದಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ವರ್ಷದಲ್ಲಿ ನಮ್ಮ ಸಂಕೇಶ್ವರ ಡಿಪೋಗೆ 15 ಹೊಸ ಬಸ್ಗಳನ್ನ ಕೊಡುವ ವ್ಯವಸ್ಥೆ ನಮ್ಮ KSRTC ಇವತ್ತಿಂದ ಮಾಡಿದ್ದಾರೆ. ಇನ್ನೂ ಬರೋ ದಿನಮಾನದಲ್ಲಿ ಮತ್ತು ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಪ್ರಮಾಣ ಬಸ್ಗಳನ್ನು ನಮ್ಮ ಡಿಪೋಗೆ ಕೊಡ್ತಾರಂತ ಈಗಾಗಲೇ ಹೇಳಿದ್ದಾರೆ. ಆದಷ್ಟು ಬೇಗನೆ ಕೊಟ್ಟು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಸರ್ವಿಸ್ ಕೊಡಲಿ ಅಂತ ಹೇಳಿ ನಾನು ಸರ್ ನೋಡ್ರಿ, ಕೆಟ್ಟಂಗೆ ರಿಪ್ಲೇಸ್ ಮಾಡತ್ತಾರೆ. ಹೊಸ ರೂಟ್ಗಳು ಹಾಕೋಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ವಿ. ಅದಕ್ಕೆ ಸ್ಪಂದನೆ ಕೊಟ್ಟು ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಎಲೆಕ್ಟ್ರಿಕ್ ಬಸ್ ಇಲ್ಲಿ ನಮ್ಮ ಸಂಕೇಶ್ವರ ರೂಟ್ಗೆ ಯಾವುದೂ ಬಂದಿಲ್ಲ, ಆದ್ರೆ ಬಂದ ಕೂಡಲೇ ಹಾಕಿಕೊಡ್ತೇವೆ ಅಂತ ಹೇಳಿದ್ರು. ಸರ್, ಕನಗಲ ಸ್ಟಾಪ್ ಇದೆ ಅಲ್ಲ? ನೀವು ಕನಗಲ ಬರೋದ ತೇಜ್ ಪ್ರಭು ಅವ್ರು ತೊಗೊಂಡು ಹೋದಲ್ಲಿ ಬರ್ತದೆ. ಫೋನ್ ಮಾಡತ್ತೀರಿ ಗೊತ್ತಾಯ್ತು. 2 ವಾಹನಗಳ ಬಂದಿದೆ. ಅದು ಚಿಕ್ಕೋಡಿ ಬೆಂಗಳೂರು ಮಾರ್ಗದಲ್ಲಿ ಹಾಕಿದ್ದೇವೆ. ಸೊ ಮೇನ್ ನಮಗೆ ಆದಾಯ ಹೆಚ್ಚಾದರೆ ಯಾವ್ಯಾವ ಮಾರ್ಗದಲ್ಲಿ ಆದಾಯ ಹೆಚ್ಚಾಗ್ತದೆ ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವು ಮತ್ತೆ ರಾಜ್ಯದ ಹತ್ರ ತರಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಈಗಾಗಲೇ ಅಥಣಿ ಘಟಕದಿಂದ 2 ಪಲ್ಲಕ್ಕಿ ಪ್ರಾರಂಭ ಮಾಡಿದ್ದೇವೆ. ಆ ರಾಜ್ಯರಥ ಸಂಕೇಶ್ವರ ಮೇಲೆ ಹೋಗುತ್ತೆ. ಸರ್, ಟೈಮಿಂಗ್ ಏನಿದೆ ಸರ್ ಸಂಕೇಶ್ವರ? ಟೈಮಿಂಗ್ ಅಲ್ಲಿದಿಂದ 8 ಗಂಟೆ ಬರುತ್ತೆ ಸಂಕೇಶ್ವರ. ಡೈಲಿ ಬರುತ್ತೆ. ಇವತ್ತಿನಿಂದ ಪ್ರಾರಂಭ ಆಗಿದೆ. ಬುಕಿಂಗ್ ಆಗ್ತಿದೆ. ಈಗಾಗಲೇ 22 ಗಾಡಿ ಆಗಿದೆ. ಬುಕಿಂಗ್ ಇದೆ. ಹೌದೌದು. ಓಕೆ ಸರ್. ಎಲ್ಲ ಫಂಡ್ ಡೈವರ್ಟ್ ಮಾಡೋದು. ಅನುಕೂಲ ಆಗುವಂಗೆ ಅಂಗಡಿ ಕೊಡಿಸ್ತೀವಿ. ಮತ್ತೆ ಅವ್ರಿಗೆ ಓಪನ್ ಇನ್ನೂ ಚೀಪ್ ರೇಟಲ್ಲಿ ಬರುತ್ತೆ.